ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮೆಂತ್ಯ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ನೋಡಿ, ಅದಕ್ಕಾಗಿ 1 ಗ್ಲಾಸು ದೋಸೆ ರೈಸ್ ತೊಗೊಂಡಿದ್ದೀನಿ. ನಾವು ದೋಸೆಗೆ ಯೂಸ್ ಮಾಡ್ತೀವಲ್ಲ ಅದೇ ರೈಸು. ಈ ಗ್ಲಾಸಲ್ಲಿ ಒಂದೇ ಗ್ಲಾಸ್ ಮೆಜರ್ಮೆಂಟ್ ಇಟ್ಕೊಳ್ಳಿ, ಸೊ ನಮಗೆ ಮೆಜರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಸೇಮ್ ಗ್ಲಾಸಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ಇದ್ರ ಜೊತೆಗೆ ನೆನೆಸೋ ಅವಶ್ಯಕತೆ ಏನಿರೋದಿಲ್ಲ. ನಂತರ ನೋಡಿ, ಸೇಮ್ ಅಂದರೆ ನಾವೇನು ಕ್ವಾಂಟಿಟಿಗೆ ತೊಗೊಂಡಿದ್ದೀವಿ ಅದಕ್ಕೆ 1.5 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದು ಕಹಿ ಬರುತ್ತೆ ಅಂತ ಎಲ್ಲ ಏನು ತಿಳ್ಕೊಬೇಡಿ, ಕಹಿ ಎಲ್ಲ ಏನಿರೋದಿಲ್ಲ. ಮೆಂತ್ಯ ಫ್ಲೇವರ್ ಇರುತ್ತೆ, ಬಟ್ ತುಂಬ ಹೆಲ್ದಿ ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ಈಗ ಇದನ್ನು ಸುಮಾರು ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 6ರಿಂದ 7 ಗಂಟೆ ನೆನೆಲಿಕ್ಕೆ ಬಿಡೋಣ. ಇದನ್ನು ಆವಾಗಲೇ ಹಿಟ್ಟು ಚೆನ್ನಾಗಿ ಬರೋದು. ನೋಡಿ, ಈಗ ನೆನೆಲಿಕ್ಕೆ ಇಟ್ಟಾಯಿತು. 7 ಅವರ್ಸ್ ಆದಮೇಲೆ ಇದನ್ನು ಮತ್ತೆ ತೆಗೆದ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈಗ 7 ಗಂಟೆವರೆಗೂ ನೆನೆಸಿದ್ದೀನಿ. ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ, ಅಂದರೆ ತುಂಬ ಸಣ್ಣದಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬನ್ನಿ. ಇದನ್ನು ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಟ್ರೈ ಮಾಡಿ ನೋಡಿ ಒಮ್ಮೆ ನೀವು. ಸೇಮ್ ಸೆಟ್ ದೋಸೆ ಎಲ್ಲ ಇರುತ್ತಲ್ಲ ಅದೇ ಥರನೇ ಇರುತ್ತೆ. ತುಂಬ ಸ್ಪಾಂಜಿಯಾಗಿ ಗೂಡಾಗಿ ಬರುತ್ತೆ ದೋಸೆ. ನೋಡಿ, 1 ರೌಂಡು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಂದಿದ್ದೀನಿ. ಆದಷ್ಟು ಫೈನಾಗಿ ಪೇಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಎಲ್ಲನೂ ಮಿಕ್ಸಿ ಮಾಡಾಯಿತು. ಈಗ ಇದನ್ನು ಒಂದು 8 ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ. ನೆನಿಬೇಕು ಚೆನ್ನಾಗಿ. ನೋಡಿ, 8 ಗಂಟೆ ಆಗಿದೆ. ಈಗ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಹಿಟ್ಟು ಅಂತ. ಇಷ್ಟು ಚೆನ್ನಾಗಿ ಬರಬೇಕಾಗಿರುತ್ತೆ. ನೋಡಿ, ಒಮ್ಮೆ ಇದನ್ನು ಜಾಸ್ತಿ ಎಲ್ಲ ಕಲಿಸ್ಲಿಕ್ಕೆ ಹೋಗಬೇಡಿ, ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಏರ್ ಬಬಲ್ಸ್ ಎಲ್ಲ ಕಾಣ್ತಾ ಇದೆ ಅಂದ್ಕೊತೀನಿ. ಯಾವುದೇ ಸೋಡಾ ಹಾಕೋದಿಲ್ಲ ನಾನು, ದೋಸೆಗಾಗಿರಲಿ ಮತ್ತು ಇಡ್ಲಿಗಾಗಿರಲಿ. ನೋಡಿ, ಈ ಥರ ಇರಬೇಕು, ಒಳ್ಳೆ ಹೂ ಥರ ಬಂದಿದೆ. ನೋಡಿ, ಈ ಅದಕ್ಕೆ ಇದ್ದರೆ ಸಾಕಾಗುತ್ತೆ. ನಾನು ಹೇಳಿರ್ತಕ್ಕಂಥ ಮೆಜರ್ಮೆಂಟ್ನ ಫಾಲೋ ಮಾಡಿ, ನಿಮಗೂ ಸಹ ಇಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, 8 ಗಂಟೆ ಇಟ್ಟರೆ ಇಷ್ಟು ಚೆನ್ನಾಗಿ ಏರ್ ಬಬಲ್ಸ್ ಎಲ್ಲ ಆಗುತ್ತೆ. ಇದು ಎಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ಹಿಟ್ಟು ದೋಸೆಯಲ್ಲಿ, ಅಷ್ಟೇ ಗೂಡಾಗಿ ತೂತು ತುಂಬ ಜಾಸ್ತಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ, ಫ್ಲಫಿಯಾಗಿ ಅನಿಸುತ್ತೆ. ಗ್ರೈಂಡರಲ್ಲಿ ಮಾಡಿರೋ ಥರ ಫೀಲ್ ಆಗುತ್ತೆ. ನೋಡಿ, ಹಿಟ್ಟು ಹೀಗೆ ಮಾಡ್ಕೋಬೇಕಾಗತ್ತೆ. ಬನ್ನಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಬಿಟ್ಟು ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಕಾಯಿ ಇಟ್ಟಿದ್ದೆ. ಈಗ ಇದಕ್ಕೆ 1-2 ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಏಳುತ್ತೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ದೋಸೆದು ಹಿಟ್ಟು, ಅದನ್ನ ಹಾಕ್ಕೊಂಡು, ಇದು ತುಂಬ ತೆಳ್ಳಗೆಲ್ಲ ಹಾಕ್ಕೊಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ಯಾರಿಗೆಲ್ಲ ದೋಸೆ ಸ್ಪಾಂಜಿಯಾಗಿ ತಿನ್ಬೇಕು ಅನ್ಸುತ್ತೆ ನೋಡಿ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ನೋಡಿ, ದೋಸೆ ಹಾಕಾಯಿತು. ಈಗ ಒಂದು ಲಿಡ್ ಕ್ಲೋಸ್ ಮಾಡೋಣ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗೂಡಾಗಿ ಅಂತ. ಈ ಥರ ಬಬಲ್ಸ್ ಬರುತ್ತೆ ಆಚೆ, ಅಂದರೆ ದೋಸೆಗೆ ತೂತಿದ್ರೇ ಚೆಂದ. ಇದು ಸಾಫ್ಟ್ ದೋಸೆ, ಸೆಟ್ ದೋಸೆ ಎಲ್ಲ ಬರುತ್ತಲ್ಲ ಅದೇ ಥರ. ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಈಗ ಒಂದು ಸೈಡ್ ಆಗಿದೆ, ನಿಧಾನಕ್ಕೆ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಇನ್ನೊಂದು ಸೈಡು ಸಹ ಬೇಯಿಸ್ಕೊಳ್ಳೋಣ. ಮುಚ್ಚಿ ಬೇಯಿಸಿರೋದ್ರಿಂದ ಇನ್ನೊಂದು ಕಡೆ ಬೇಯಿಸ್ಬೇಕಂತ ಏನಿಲ್ಲ, ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಬೇಯಿಸ್ಕೊತೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ತೆಗಿವಾಗ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಸಾಫ್ಟ್ ಇದೆ ದೋಸೆ ಅಂತ. ನೀವು ಮಾಡ್ಕೊಳ್ಳಿ ಇದೇ ಥರ, ಫುಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ದೋಸೆನೂ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು. ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ರೆಸಿಪೀಸ್ ಇಷ್ಟ ಆಗ್ತಾಯಿದೆ ಅಂದರೆ ದಯವಿಟ್ಟು ರೆಸಿಪಿನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀವು ಯಾವುದೆಲ್ಲ ರೆಸಿಪಿ ಟ್ರೈ ಮಾಡಿದ್ದೀರಾ, ಅದು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಇನ್ನೊಂದು ದೋಸೆ ಹಾಕ್ಕೊಂಡಿದ್ದೆ, ಅದನ್ನು ಸಹ ಈಗ ರಿವರ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಇದನ್ನು ತುಪ್ಪದಲ್ಲೇ ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮೆಂತ್ಯ ಹಾಕಿರ್ತೀವಲ್ಲ, ತುಪ್ಪ ಕಾಂಬಿನೇಷನ್ನು ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆ ನೋಡಿ, ಈಗ ಮೇಲಿಂದ ತುಪ್ಪ ಹಾಕ್ಕೋತಾ ಇದ್ದೀನಿ. ಎಣ್ಣೆನೂ ಹಾಕೋಬಾರ್ದು ಅಂತ ಏನಿಲ್ಲ, ಬಟ್ ತುಪ್ಪ ಎಣ್ಣೆಗಿಂತ ಹೆಲ್ದಿ. ಹೀಗಿದನ್ನು ತಿರುಗಿಸ್ಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಸಾಫ್ಟ್ ಅಂದರೆ ಸಾಫ್ಟಾಗಿ ಬರುತ್ತೆ ದೋಸೆ. ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.